ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ರಸಮ್ ರೈಸ್. ಅದಕ್ಕೇನು ಸಾಮಗ್ರಿ ಬೇಕಾ ಮತ್ತು ಹೆಂಗೆ ಮಾಡೋದಂತ ನೋಡಿ ಬರೋಣ. ಫಸ್ಟ್ ಹಾಫ್ ಬೌಲ್ನ ರೈಸ್ ತೊಗೊಂಡೀನಿ, ಮತ್ತು ಕಾಳು ದಾಲ್ ತೊಗೊಂಡೀನಿ, ಆಮೇಲೆ ತೊಗರಿಬೇಳೆ ತೊಗೊಂಡೀನಿ, ಮತ್ತು ಇದು ಟ್ಯಾಮ್ರಿನ್ ನೆನೆ ಹಾಕಿರೋದು, ಮತ್ತು ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿನ ನಾನು ನೆನೆಸಿ ಇಟ್ಕೊಳ್ತೀನಿ. ಇಲ್ಲಿ ಬಿಸಿ ಜಾಸ್ತಿ ಅಲ್ವಾ, ಅದಕ್ಕೆ ಬೇಗ ಹಾಳಾಗುತ್ತೆ. ಮತ್ತು ಬೆಳ್ಳುಳ್ಳಿ ತೊಗೊಂಡೀನಿ ರೀ, ಆಮೇಲೆ ಚಕ್ಕೆ ಲವಂಗ ಪಲಾವ್ ಎಲೆ ತೊಗೊಂಡೀನಿ ರೀ. ಇದು ನೋಡಿರಿ ಹೋಲ್ ಸ್ಪೈಸಸ್ ಐತಿ. ಇದರಲ್ಲಿ ನಾನು ಜೀರಿಗೆ ಪುಡಿ ತೊಗೊಂಡೀನಿ ರೀ, ಗರಂ ಮಸಾಲ ತೊಗೊಂಡೀನಿ ರೀ, ಮತ್ತು ಧನಿಯಾ ಪುಡಿ ತೊಗೊಂಡೀನಿ ರೀ, ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ. ಇನ್ನೊಂದು ಇದು ಮೇನ್ ಇಂಗ್ರೀಡಿಯೆಂಟು ರಸಮ್ ಪೌಡರ್ ನೋಡ್ರಿ ಇದು. ಮತ್ತು ಒಂದು ಪಾತ್ರೆ ತೊಗೊಂಡೇನಿ ರೀ, ಎಲ್ಲ ಬೇಳೆ ಸೇರಿಸಿ ಅರ್ಧ ಗ್ಲಾಸ್ ಮಾಡೀನಿ ರೀ. ಅವ್ನು ಚೆನ್ನಾಗಿ ತೊಳ್ಕೊಣ, ಒಂದು 2 ಬಾರಿ ತೊಳ್ಕೊಬೇಕ್ರಿ. ತೊಳ್ಕೊಂಡ ನಂತರ ಒಂದು ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟು ಅದ್ರೊಳಗೆ ಒಂದು ಸ್ವಲ್ಪ ತುಪ್ಪ ರೀ ಮತ್ತು ಎಣ್ಣೆ ಹಾಕ್ಕೊಳ್ಳೋಣ, ಅಡುಗೆ ಎಣ್ಣೆ. ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರಿ. ಸಾಸಿವೆ ಜೀರಿಗೆ ಚಟ್ಪಟ್ ಅಂದ ನಂತರ ಇವಾಗ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ಕೊಂಡೀನಿ ರೀ. ಆಮೇಲೆ ಕರಿಬೇವು ಹಾಕ್ಕೊತೀನಿ ರೀ ಒಂದು ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ಸೇರ್ಸೀನಿ ರೀ. ಒಂಚೂರು ಫ್ರೈ ಆಗ್ಬಿಡ್ಕ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಂಗೆ ಚಲೋತ್ತಂಗೆ ಫ್ರೈ ಆಗ್ಬೇಕು ರೀ. ಅದು ಫ್ರೈ ಆದ ನಂತರ ಇವಾಗ ಟೊಮ್ಯಾಟೊ ಹಾಕ್ಕೊಳ್ಳೋಣ ರೀ. ಟೊಮ್ಯಾಟೊನೂ ಕೂಡ ಮೇನ್ ಇಂಗ್ರೀಡಿಯೆಂಟ್ ರೀ, ಟೊಮ್ಯಾಟೊ ಬೇಕೇ ಬೇಕು ರಸಮ್ ರೈಸ್ಗೆ. ಅನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಏನು ಹೋಲ್ ಸ್ಪೈಸಸ್ ತೊಗೊಂಡಿದ್ವಲ್ಲ ರೀ, ಉಪ್ಪು, ಖಾರ, ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲವನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಏನು ತೊಗೋತೀನಿ, ಪೆಪ್ಪರ್ ಪುಡಿ ಹಾಕ್ತೇನೆ ರೀ. ನಾನು ಮೆಣಸಿನ್ಕಾಯಿ ಹಾಕಿರ್ಕಿಲ್ರಿ ಒಗ್ಗರಣೆ ಒಳಗೆ, ಅನ್ನಂದ್ಲೆ ಇವಾಗ ಪೆಪ್ಪರ್ ಪುಡಿ ಹಾಕ್ಕೊಳಕತ್ತೇನೆ ರೀ. ಪೆಪ್ಪರ್ ಪುಡಿ ಹಾಕಿದ್ರೆ ರಸಮ್ಗೆ ಚೆನ್ನಾಗಿ ಇದು ಬರೋದ್ರೆ. ಇವಾಗ ನೆನೆಸಿಟ್ಟಿದ್ದ ಅಕ್ಕಿ ಮತ್ತು ಬೇಳೆ ಎಲ್ಲ ಹಾಕ್ಕೊಂಡ್ರಿ. ಅದೊಂಚೂರು ಮತ್ತು ಅದ್ರೊಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡ ನಂತರ ಇವಾಗ ಮುಂಚೆ ಹಣ್ಣೇನು ನೆನೆ ಹಾಕಿರ್ತೀವಲ್ಲ ಅದನ್ನ ನೀರು ಹಾಕ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಕುದಿ ಬಂದ ನಂತರ ಇವಾಗ ನೀರು ಹಾಕ್ಕೊಳ್ಳೋಣ ರೀ. ನಾನು 2 ನೀರು ಹಾಕ್ಕೊಂಡೇನಿ ರೀ. ಅರ್ಧ ಗ್ಲಾಸ್ ಅಕ್ಕಿ ಬೇಳೆಗೆಲ್ಲ 2 ನೀರು ಹಾಕ್ಕೊಂಡೆ. ಅದು ಕುದಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 8 ವಿಸಿಲ್ ಆದರೂ ಹೊಡಿಬೇಕ್ರಿ. ಒಂದು 8 ಸೀಟಿ ಹೊಡೆದ ನಂತರ ಅದು ಚೆನ್ನಾಗಿ ಬೆಂದು ಬಂದಿರ್ತೈತೆ ರೀ, ಪೂರ ಸ್ಮ್ಯಾಶ್ ಆಗಿರಬೇಕು. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತ್ರಿ. ಇದನ್ನು ಪಾಪಡಿ ಜೋಡಿ ಉಪ್ಪಿನಕಾಯಿ ಜೋಡಿ ತಿನ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೆ ಸಿಗೋಣಂತ ಇನ್ನೊಂದು ವಿಡಿಯೋದಾಗ.